ಸಾರಿ, ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಇಷ್ಟು ವರ್ಷಗಳ ಅಟ್ಯಾಕ್ ಆದಾಗ ಕಾಶ್ಮೀರಿಯರು ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ರೋಡಿಗೆ ಇಳಿದು ಪ್ರವೇಶ ಮಾಡ್ತಿದ್ದಾರೆ. ಇದು ಪಾಕಿಸ್ತಾನ ಉಳಿಸಾಕ ಇಲ್ಲ ಭಾರತದ ಕಡೆ ಇರಾಕ? ನಾನು ಹೇಳೋದು ಇದನ್ನು ನಂಬಲ್ಲ. ನಾನು ಕಾಶ್ಮೀರಿ ಮುಸ್ಲಿಮರು ನಾಟಕ ಮಾಡ್ತಾ ಇದ್ದಾರೆ. ನಿಮಗೆ ನಿಜವಾಗಿಯೂ ಕಳಕಳಿ, ನಿಜವಾಗಿಯೂ ಅದರ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಥವಾ ಮೋದಿಯವರ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಇದ್ದಿತ್ತಂದರೆ ನೀವು ಉಮರ್ ಅಬ್ದುಲ್ಲನ ಗೆಲ್ಲಿಸ್ತಾ ಇರಲಿಲ್ಲ, ಬಿ ಜೆ ಪಿಯನ್ನು ಗೆಲ್ಲಿಸ್ತಿದ್ರಿ. ಬಿ ಜೆ ಪಿ 370 ತೆಗೆದಿದ್ದು, ಬಿ ಜೆ ಪಿ 2 ಲಕ್ಷ ಕೋಟಿ ಇವತ್ತಲ್ಲಿ ಸುರಿದಿದ್ದು, ಎಷ್ಟು ರೀತಿ 4 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ಓಟ್ ಹಾಕೋದು ಬಿಟ್ಟು ನೀವು ಟೆರರಿಸ್ಟ್ ಸಪೋರ್ಟ್ ಮಾಡುವಂಥವ್ರು, ಪಾಕಿಸ್ತಾನ ಸಪೋರ್ಟ್ ಮಾಡುವಂಥವ್ರದ್ದು ನೀವು ಓಟ್ ಹಾಕಿದೆ. ಈಗ ನಾಟಕ ಮಾಡ್ತಾರೆ. ಈಗ ಇಲ್ಲಿಯ ಭಾರತದ ಮುಸ್ಲಿಮರು ಕೂಡ ನಾಟಕ ಮಾಡ್ತಾ ಇದ್ದಾರೆ. ಇವರು ಯಾವ ದೇಶ ಬದ್ಧತೆ ಇಲ್ಲ, ಇವರು ಇಸ್ಲಾಂ ಬೇಕಷ್ಟೇ. ಇದು ಬಹಳ ಕ್ಲಿಯರ್, ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇವ್ರನ್ನ ಯಾರು ನಂಬಿಗಸ್ತರಲ್ಲ, ನಂಬಂಗಿಲ್ಲ. ನಾವು ಹಿಂದೂಗಳು ಒಟ್ಟಾಗಿ ಒಂದಾಗಿ ಈ ಶತ್ರುಗಳನ್ನು ನಾಶ ಮಾಡುವಂಥ ಪ್ರಕ್ರಿಯೆ ಆಗುವವರೆಗೆ ನಮಗೆ ಶಾಂತಿ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಅದೇ ವಾದ್ರಾ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಈ ಥರ ಹಿಂದೂಸಮ್ನ ಎಲ್ಲ ಕಡೆ ಪ್ರಚಾರ ಮಾಡ್ತಾನೆ ಅದಕ್ಕೆ ಇರಿಟೇಷನ್ ಆಗಿಬಿಟ್ಟು ಟೆರರಿಸ್ಟ್ಗಳು ಉಟ್ಕೊತಿದ್ದಾರೆ, ಟೆರರಿಸ್ಟ್ ಸಂಘಟನೆಗಳು ಬೆಳೀತಿದೆ ಅಂತ. ನೋಡಿ, ನಮ್ಮ ದೇಶದಲ್ಲೇ ನಾವು ಹಿಂದೂಗಳು, ಹಿಂದೂ ಸಂಘಟನೆ, ಹಿಂದುತ್ವ ಅಂತ ಹೇಳ್ದೇ ಇದ್ರೆ ಇನ್ನು ಪಾಕಿಸ್ತಾನದಲ್ಲಿ ಹೇಳೋಕ್ಕಾಗತ್ತಾ ಅಥವಾ ಅಮೇರಿಕಾದಲ್ಲಿ ಹೇಳೋಕ್ಕಾಗತ್ತಾ? ನಾವು ಹುಟ್ಟಿದ ಈ ದೇಶದಲ್ಲಿ ಹಿಂದೂಗಳು ಒಟ್ಟಾಗಿ ಹಿಂದುತ್ವ ಉಳಿಯೋಗೋಸ್ಕರ ನಾವು ಮಾಡಲೇಬೇಕು. ಈ ಇಸ್ಲಾಂ ಬಂದಿದ್ದನ್ನು ಆಕ್ರಮಕರಾಗಿ, ಲೂಟಿಕೋರರಾಗಿ ಬಂದಿದ್ದಾರೆ ಅವರು. ನೀವು ಕ್ರಿಶ್ಚಿಯನ್ರು ವಾದ್ರಾ ಹೇಳುವಂಥ ಅವನು ಕ್ರಿಶ್ಚಿಯನ್. ನೀನು ಎಲ್ಲಿಂದ ಬಂದಿದೆ? ನೀನು ನಮ್ಮ ದೇಶದವನಲ್ಲ. ನೀವು ಬೊಗಳೋದು ಬಿಟ್ಟು ಈ ದೇಶಕ್ಕೆ ಬದ್ಧತೆಯನ್ನು ತೋರಿಸುವಂಥದ್ದು ನೋಡಬೇಕು ವಿನ ಈ ರೀತಿ ಮಾತನಾಡುವ ಅವಶ್ಯಕತೆ ಅಲ್ಲ. ಹೌದು, ನಾವು ಹಿಂದೂಗಳೇ, ಹಿಂದುತ್ವದಗೋಸ್ಕರ ಮಾಡೋ, ಹಿಂದೂಸ್ತಾನ ಉಳಿಯೋಗೋಸ್ಕರನೇ ಮಾತಾಡೋರು. ಇದನ್ನು ಯುದ್ಧ, ಇದು ವಿರೋಧ ಆಗುತ್ತೆ, ಅದಾಗುತ್ತೆ ಅಂದರೆ ನಾವೇ ಮಾಡೋಕ್ಕಾಗತ್ತೆ? ನಮ್ಮ ದೇಶರ ಇದು, ನಮ್ಮ ಮನೆಯವರು, ಇದು ನಮ್ಮ ಪರಂಪರೆ ಇದು. ಸೊ ನಾವು ನಮ್ಮ ದೇಶ, ಧರ್ಮ, ನಮ್ಮ ಮನೆ, ನಮ್ಮ ಪರಂಪರೆ, ಸಂಸ್ಕೃತಿ ಸಲುವಾಗಿ ನಾವು ಮಾಡದೇ ಇದ್ದರೆ ಇನ್ಯಾರು ಮಾಡೋಕ್ಕಾಗತ್ತೆ? ಸೊ ನೀವು ಈ ರೀತಿ ಮಾತನಾಡಿ ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡಿ. ಬಾಯಿ ಮುಚ್ಚಿಕೊಂಡು ದೇಶಕ್ಕೆ ಬದ್ಧರಾಗಿರಿ ಅಂತನ್ನುವಂಥದ್ದು ರಾಬರ್ಟ್ ವಾದ್ರಾ ಹೇಳ್ತಾ ಇದ್ದಾರೆ. ಸರ್, ಇತ್ತೀಚೆಗೆ ಈ ವಿಚಾರದ ಪ್ರತಿಭಟನೆ ನಡೀತಿದ್ದಾಗ ಕಲಬುರಗಿಲಿ ಪಾಕಿಸ್ತಾನ ಫ್ಲಾಗ್ನ ನೆಲಕ್ಕೆ ಹಾಕಿ ತುಳಿತಿರ್ತಾರೆ ಸರ್. ಅವಾಗ ಇಬ್ಬರು ಮುಸ್ಲಿಂ ಲೇಡೀಸ್ ಬಂದ್ಬಿಟ್ಟು ಅವ್ರನ್ನ ತಳ್ಳಿ ಫ್ಲಾಗ್ ಕಿತ್ಕೊಂಡು ಹೋಗ್ತಾರೆ. ಇದು ಪಾಕಿಸ್ತಾನ ಮೇಲೆ ಯಾಕೆ ಇಷ್ಟು ಒಂದು ಅಂಧಾಭಿಮಾನ ಅಂತ? ಪಾಕಿಸ್ತಾನ ಅಲ್ಲ, ಅದು ಇಸ್ಲಾಂ. ಅದು ನಾನು ಅದಕ್ಕೆ ಹೇಳಿದೆ, ಹೊರಗಡೆ ಎಷ್ಟು ಶತ್ರುಗಳಿದ್ದಾರೆ ಅಷ್ಟು ಒಳಗಡೆನೂ ಶತ್ರುಗಳಿದ್ದಾರೆ. ಪಾಕಿಸ್ತಾನ ಭಿಕಾರ್ ಚೋಟಾಗಿದೆ, ಪಾಕಿಸ್ತಾನ ಭಿಕಾರಿಯಾಗಿದೆ. ಪಾಕಿಸ್ತಾನಕ್ಕೆ ತಿನ್ನಕ್ಕೆ ಅನ್ನಿಲ್ಲ, ಸಗಣಿ ತಿಂತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಇವತ್ತು ಎಷ್ಟು ರೀತಿಯ ಎಲ್ಲ ಇಡೀ ಜಗತ್ತಿನ ಎಲ್ಲ ದೇಶಗಳಿಗೂ ಸಾಲ ತೊಗೊಂಡಿದ್ದಾರೆ. ಸೊ ಅಂಥ ಪಾಕಿಸ್ತಾನ ಇವತ್ತು ಸಾಯೋ ಸ್ಥಿತಿಯಲ್ಲಿದೆ. ಇಲ್ಲಿ ಹುಟ್ಟಿದಂಥ ನಮ್ಮ ದೇಶದ ಈ ಮುಸ್ಲಿಮರು ಇಲ್ಲಿ ಅನ್ನ ತಿಂದು, ಇಲ್ಲೇ ಹುಟ್ಟಿ, ಇಲ್ಲಿ ಫೆಸಿಲಿಟೀಸ್ ತಿಂದ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನುವಂಥ ಹೇಳಿ ತಿನ್ನುವಂಥ ಕೆಲಸ ಮಾಡಬೇಡಿ. ಇಲ್ಲಿ ಬದುಕೋದಿದ್ರೆ ಬದುಕ್ರಿ. ಇಲ್ಲ ಪಾಕಿಸ್ತಾನ ಪ್ರಿಯ ಇತ್ತು ನಿಮಗೆ ಫ್ಲ್ಯಾಗ್ ತೊಗೊಂಡು ಎದೆಗೆ ಔಚ್ಕೊಳ್ತಾರೆ ಇಬ್ಬರು ಅವರು ಹೆಣ್ಮಕ್ಳು, ಹೋಗಿ ಪಾಕಿಸ್ತಾನಕ್ಕೆ ಸಾಯಿರಲ್ಲೇ ಏನಾಗ್ತಾ ಇದೆ ನೋಡ್ಕೊಂಡು ಬನ್ನಿ ಒಂದ್ಸಲ. ಪಾಕಿಸ್ತಾನ ಫ್ಲ್ಯಾಗ್ ಅಲ್ಲ, ಇವತ್ತು ಪಾಕಿಸ್ತಾನ ಧೂಳಿಪಟ ಆಗತ್ತೆ. ಇನ್ನು ಎಲ್ಲಿ ಯಾರು ನಪ್ಕೊಳ್ತಾರಿದ್ದಾರೆ ನೋಡೋಣ. ಸರ್, ಅದೇ ರೀತಿ ಸಿದ್ದರಾಮಯ್ಯ ಅವರು ಹೇಳಿಕೆ ಪಾಕಿಸ್ತಾನ ಚಾನಲಲ್ಲೂ ಸಾಕಷ್ಟು ವೈರಲ್ ಆಯಿತು ಸರ್. ಸಿದ್ದರಾಮಯ್ಯ ಅವರು ಪಾಕಿಸ್ತಾನ ಪರ ಇದ್ದಾರೆ, ಯುದ್ಧ ಬೇಡ ಅಂತ. ಅದು ತಿರ್ಚಲಾಗಿದೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಸರ್? ನೋಡಿ, ಸಿದ್ದರಾಮಯ್ಯ ಇರೋದೇ ಮುಸ್ಲಿಮರಿಗೋಸ್ಕರ. ಮುಸ್ಲಿಮ್ ಓಟು ತಗೊಂಡು ಅಧಿಕಾರದ ಹಪಾಪಿ ಇದೆ ಅಷ್ಟೇ. ಅವರಿಗೆ ದೇಶ, ಧರ್ಮ, ಅಭಿವೃದ್ಧಿ, ಬಡವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥದ್ದು ಕಳಕಳಿ ವೇದನೆ ಏನೇನೂ ಇಲ್ಲ. ಎಲ್ಲ ಬೂಟಾಟಿಕೆ, ಎಲ್ಲ ನಾಟಕ. ಇವತ್ತು ಎಷ್ಟೆಷ್ಟು ರೀತಿಯ ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅಂತಂದರೆ, ನಾಳೆ ಇಡೀ ಹಿಂದೂ ಸಮಾಜವನ್ನು ಕರ್ನಾಟಕದ ಅಧೀನರಾಗಿ ಕೂತ್ಕೊಂಡ್ರಂದರೆ ಇದೇ ಸಿದ್ದರಾಮಯ್ಯನವರು ಮೂಲೆ ಗುಂಪು ಮಾಡಿ ಮನೆಯೊಳಗೆ ಕೂತ್ಕೊಳಿಸ್ತಾರೆ. ಅದು ಕೂಡ ಖಬರಿ ಇಲ್ಲ ಅವರಿಗೆ. ಸೊ ಯಾವ ಇಸ್ಲಾಂ ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಇಟ್ಕೊಳ್ತಾ ಇದೆ ಇತಿಹಾಸ ಹೇಳುತ್ತೆ. ಸೊ ಅದಕ್ಕೆ ಸಿದ್ದರಾಮಯ್ಯನವರು ಇವರು ಬುದ್ಧಿ ಕಲಿಯಲ್ಲ. ಇವರು ಅವರೇ ಇಸ್ಲಾಂನವರೇ ಬುದ್ಧಿ ಕಲಿಸ್ತಾರೆ ಅಂತನ್ನುವಂಥದ್ದು ಹೇಳ್ತೇನೆ ನಾನು. ಥ್ಯಾಂಕ್ ಯು ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ
ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.